ಇವತ್ತು ಆಲೂ ಪರೋಟ ಮಾಡುವಾಗ ಇಷ್ಟೊಂದು ಪ್ರಾಬ್ಲಮ್ ಬರುತ್ತೆ ಅಂತ ಗೊತ್ತಿದ್ದಿಲ್ಲ. ಹೆಲೋ ಗಾಯ್ಸ್, ನಾನು ನಿಮ್ಮ ರಾಜಸ್ಥಾನಿ ಹುಡುಗಿ. ಬನ್ನಿ ಇವತ್ತು ಆಲೂ ಪರೋಟ ಮಾಡೋಣ. ಆಲೂಗಡ್ಡೆನ ಫಸ್ಟ್ ಬಾಯ್ಲ್ ಮಾಡಕ್ ಇಕ್ದೆ. ಅದಾದ್ಮೇಲೆ ಈರುಳ್ಳಿ ಮತ್ತೆ ಮೆಣಸಿನಕಾಯಿನ ಕಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅದ್ ಯಾಕೆ ಅಡ್ಗೆ ಮಾಡುವಾಗನೇ ಕರೆಂಟ್ ಹೋಗುತ್ತೆ, ಎಲ್ಲ ಕಟ್ ಮಾಡ್ಕೊಂಡು ಇಕ್ಕೊಂಡೆ. ಹಸಿಟ್ನ ಕಲ್ಸ್ಬೇಕಿತ್ತು, ಹಸಿಟ್ನ ಕಲ್ಸದೆ. ಮತ್ತೆ ಕರೆಂಟ್ ಹೋಗ್ಬಿಟ್ಟಿತ್ತು, ತುಂಬಾ ಶಕೆ ಆಗ್ತಿತ್ತು. ಹಸಿಟ್ನ ಕಲ್ಸಾಗಿತ್ತು, ಅದನ್ನ ರೆಡಿ ಮಾಡ್ಬಿಟ್ಟು ಸೈಡ್ಗೆ ಇಕ್ದೆ. ಆಲೂಗಡ್ಡೆ ಬಾಯ್ಲ್ ಆಗಿತ್ತು. ಆಲೂಗಡ್ಡೆದು ಸಿಪ್ಪೆ ಎಲ್ಲ ಸುಲ್ದಿ ಈರುಳ್ಳಿ ಮತ್ತೆ ಮೆಣಸಿನಕಾಯಿ ಎಲ್ಲ ಮಿಕ್ಸ್ ಮಾಡಿದೆ. ಅದಕ್ಕೆ ಮತ್ತೆ ನಾರ್ಮಲ್ ಮಸಾಲೆ ಎಲ್ಲ ಮಿಕ್ಸ್ ಮಾಡಿದೀನಿ. ಮತ್ತೆ ನನ್ನ ಬಗ್ಗೆ ಏನ್ ಹೇಳ್ಬೇಕು ಅಂದ್ರೆ, ನಾನು ರಾಜಸ್ಥಾನಲ್ಲಿ ಇರ್ತೀನಿ, ನನಗೆ ಬ್ಯಾಂಗ್ಳೂರ್ ಅಂದ್ರೆ ತುಂಬಾ ಇಷ್ಟ. ಇವಾಗ ನಾನು ಕರ್ನಾಟಕದಲ್ಲಿ ಇಲ್ಲ, ಬಟ್ ಕರ್ನಾಟಕದಿಂದ ಕನೆಕ್ಟ್ ಆಗಿರ್ಬೇಕು ಅನ್ನೋ ಒಂದು ಉದ್ದೇಶಕ್ಕೆ ನಾನು ವಿಡಿಯೋಸ್ ಎಲ್ಲ ಮಾಡ್ತಿದ್ದೀನಿ. ನಿಮ್ಗೆ ನನ್ನ ವಿಡಿಯೋಸ್ ಸ್ವಲ್ಪನೂ ಇಷ್ಟ ಆಗ್ತಿದ್ರೆ ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಬ್ಯಾಂಗ್ಳೂರಲ್ಲಿ ಇರುವಾಗ ಬ್ಯಾಂಗ್ಳೂರ್ ಬೆಲೆ ಎಲ್ಲ ಗೊತ್ತಾಗೋದಿಲ್ಲ, ಅದು ನನಗೂ ಗೊತ್ತಿದ್ದಿಲ್ಲ. ಇಲ್ಲಿ ರಾಜಸ್ಥಾನ್ಗೆ ಶಿಫ್ಟ್ ಆದ್ಮೇಲೆ ನನಗೂ ಗೊತ್ತಾಗಿರೋದು. ಕರ್ನಾಟಕದಲ್ಲಿ ಯಾರ್ಯಾರಿಗೆ ಆಲೂ ಪರೋಟ ಇಷ್ಟ ಅಂತ ಪ್ಲೀಸ್ ನನಗೆ ಕಮೆಂಟ್ ಮಾಡಿ ಹೇಳಿ, ನನಗೂ ಗೊತ್ತಾಗ್ಲಿ ಯಾರ್ಯಾರಿಗೆ ನಮ್ ಕಡೆ ರಾಜಸ್ಥಾನಿ ಸ್ಟೈಲ್ ಆಲೂ ಪರೋಟ ಅಂದ್ರೆ ಇಷ್ಟ ಆಗುತ್ತೆ ಕರ್ನಾಟಕದಲ್ಲಿ. ಮತ್ತೆ ನನ್ನ ಮಿನಿ ವ್ಲಾಗ್ ನ ಎಲ್ಲೆಲ್ಲಿಂದ ಎಲ್ಲರೂ ನೋಡ್ತಿದ್ದೀರಾ ಅಂತ ಪ್ಲೀಸ್ ನಿಮ್ಮ ಊರ ಹೆಸರು ನನಗೆ ಕಮೆಂಟ್ ಮಾಡಿ, ನನಗೂ ಗೊತ್ತಾಗ್ಲಿ. ನಾನ್ ರಾಜಸ್ಥಾನಲ್ಲಿ ಇದ್ರು ನನ್ನ ಎಷ್ಟು ಜನ ಎಲ್ಲೆಲ್ಲಿಂದ ನೋಡ್ತಿದ್ದಾರೆ ಅಂತ ಕಮೆಂಟ್. ನಾನು ಕನ್ನಡದಲ್ಲಿ ಎಲ್ಲಾದ್ರೂ ನಾನು ತಪ್ಪು ಮಾಡ್ತಿದ್ರೆ ಮಾತಾಡೋದಲ್ಲಿ ಪ್ಲೀಸ್ ನನ್ನ ದಯವಿಟ್ಟು ಕ್ಷಮಿಸ್ಬಿಡ್ರಿ, ಯಾಕಂದ್ರೆ ನನಗೆ ಕನ್ನಡ ಅಷ್ಟೊಂದು ಬರೋದಿಲ್ಲ. ಮತ್ತೆ ಇಲ್ಲಿಗೆ ನನ್ನ ಆಲೂ ಪರೋಟ ರೆಡಿ ಆಗ್ಬಿಟ್ಟಿತ್ತು. ನೀವು ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ನನಗೆ ಸ್ವಲ್ಪನೂ ಇಷ್ಟ ಆಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ.